ಪಂಚಮಸಾಲಿ ಸಮಾಜದ ಏಳ್ಗೆಗೆ ಶ್ರಮಿಸುವೆ. ಬಸವರಾಜ್ ತುಳಿ. ಕರ್ನಾಟಕ ವೀರಶೈವ ಪಂಚಮಸಾಲಿ ಸಮಾಜದ ಹಿರಿಯರ ಮಾರ್ಗದರ್ಶನ ಪಡೆದು ಸಮಾಜದ ಅಭಿವೃದ್ಧಿಗೆ ಹಾಗೂ ಏಳ್ಗೆಗೆ ಶ್ರಮಿಸುತ್ತೇನೆ ಎಂದು ಶಿರಹಟ್ಟಿ ತಾಲೂಕು ಪಂಚಮಸಾಲಿ ಸಮಾಜದ ಕಾರ್ಯಾಧ್ಯಕ್ಷ ಬಸವರಾಜ್ ತುಳಿ ಹೇಳಿದರು. ವೈಯಕ್ತಿಕ ಹೋರಾಟ ಅಲ್ಲ, ಸಮಾಜದ ದೃಷ್ಟಿಯಿಂದ ಬಂದಾಗ ಸಮಾಜದ ಸಂಘಟನೆ ಬಗ್ಗೆ ಯಾರು ಯಾವತ್ತೂ ನಾವು ಬಿಡೋದಿಲ್ಲ, ಅದ್ರ ಜಗ್ಗೂನೇ ಇಲ್ಲ. ಯಾಕಂದ್ರೆ ನಾವು ಯಾರು ದುಡ್ಡು ತಿನ್ನೋರಲ್ಲ, ಯಾರ ಮನೆ ಯಾರಿಗೆ ಕಣ್ಣ ಹಾಕೋರಲ್ಲ. ನಾವು ಸಮಾಜ ತಗೊಂಡು ರಾಜಕಾರಣ ಮಾಡೋದ್ರಿಂದ ರಾಜಕೀಯ ಲಾಭ ತೋರೋರಲ್ಲ. ನಮ್ಮ ಬೇಕಾಗಿತ್ತು ಸಮಾಜ ಸಂಘಟನೆ. ರೇ ಸ್ವಾಮಿ, ಇವತ್ತಿನ ದಿವಸ ಭಾರತ ದೇಶದ ಬೆನ್ನೆಲುಬು ರೈತ, ಅದು ಪಂಚಮಸಾಲಿ ಸಮಾಜದವರು. ಅವರು ರವಿವಾರ ಶಿರಹಟ್ಟಿ ಪಟ್ಟಣದ ಶಿಕ್ಷಕರ ನೌಕರರ ಭವನದಲ್ಲಿ ಏರ್ಪಡಿಸಿದ ಸನ್ಮಾನ ಸಮಾರಂಭ ಹಾಗೂ ಕಿತ್ತೂರು ಚೆನ್ನಮ್ಮ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಸಲ್ಲಿಸಿ ಮಾತನಾಡಿದರು. ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸೋಮನಗೌಡ ಪಾಟೀಲ್ ಅವರು ರಾಜ್ಯ ಸಮಿತಿಗೆ ಅಧ್ಯಕ್ಷರಾಗಿದ್ದ ಖುಷಿ ತಂದಿದೆ. ಅವರು ಈ ಸಮಾರಂಭಕ್ಕೆ ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಬರಲು ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಅವರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಎಫ್ಇ ಮರಿಗೌಡ್, ಕೆಕೆ ಮಲ್ಗೌಡ್, ಗದಗ ಜಿಲ್ಲಾ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಈರಣ್ಣ ಕರಿವಿಷ್ಟಿ, ಪರಮೇಶ್ ಪಟ್ಟಣಶೆಟ್ಟಿ, ಸೋಮಣ್ಣ ಡಾಣಗಲ್, ಅಶೋಕ್ ಪಲ್ಲೇದ್, ತಿಪ್ಪಣ್ಣ ಕೊಂಚಗೇರಿ, ಶಿವಾನಂದ್ ಪಲ್ಲೇದ್, ಆರ್.ಬಿ. ಕಮ್ಮತ್, ಎಚ್.ಎಂ. ದೇವಗಿರಿ, ಬಸವಣ್ಣಪ್ಪ ತುಳಿ, ಎಸ್.ಬಿ. ಹೊಸೂರ್, ಸುರೇಶ್ ಬ್ಯಾಲ್ಹುಣಸಿ, ಡಾಕ್ಟರ್ ಶೇಖರ್ ಹೈದರಿ, ಯಲ್ಲಪ್ಪ ಇಂಗಳಗಿ, ಬಸವರಾಜ್ ಒಡವಿ, ಸುರೇಶ್ ವರವಿ ಹಾಗೂ ಸಮಾಜದ ಕಾರ್ಯಕರ್ತರು ಇದ್ದರು.